ನೀವು ಗಮನಿಸಿದ್ದೀರಾ? ಯಾರೆಲ್ಲ ಪ್ರವಾಸ ಹೋಗಲಿಕ್ಕೆ ಇಷ್ಟಪಡ್ತಾರೋ, ಬೇರೆ ಬೇರೆ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಆಸೆ ಪಡ್ತಾರೋ ಅವರಲ್ಲೆಲ್ಲ ಒಂದು ಒಳ್ಳೆಯ ಗುಣ ಡೆವಲಪ್ ಆಗಿರುತ್ತೆ ಅವ್ರಿಗೆ ಗೊತ್ತಿಲ್ಲದ ಹಾಗೇನೆ. ಅದೇನಪ್ಪ ಅಂದರೆ, ಇನ್ನೊಬ್ಬರ ಜೀವನವನ್ನು ಜಡ್ಜ್ ಮಾಡೋದನ್ನು ಬಿಟ್ಟಿರ್ತಾರೆ. ಯಾಕಂದರೆ ಅವರ ಎದುರು ತೆರೆದುಕೊಳ್ಳುವಂತಹ ಸತ್ಯಗಳು ಅದು ಬೇರೆ ಇರುತ್ತೆ. ಒಂದು ಪರಿಸರಕ್ಕೆ ನಾವು ಹೋದಾಗ ಅಲ್ಲಿಯ ನಮಗೆ ಎದುರಾಗುವಂತಹ ಅಹಿತಕರ ಘಟನೆ ಇರಬಹುದು. ಫಾರ್ ಎಕ್ಸಾಂಪಲ್, ಮಾರ್ಗ ಮಧ್ಯದಲ್ಲಿ ರಸ್ತೆ ಬ್ಲಾಕ್ ಆಗಿರ್ಬೋದು, ನೆರೆ ಬರ್ಬೋದು, ವಿಪರೀತ ಮಳೆಯಿಂದಾಗಿ ಏನೆಲ್ಲ ಅವಘಡಗಳು ಸಂಭವಿಸಿರ್ಬೋದು, ಅಥವಾ ನಾವು ಬುಕ್ ಮಾಡಿದಂಥ ಹೋಟೆಲ್ ರೂಮಿಗೆ ಹೋಗಲಿಕ್ಕೆ ಆಗದೆ ಮಾರ್ಗ ಮಧ್ಯದಲ್ಲೇ ರಾತ್ರಿ ಇಡೀ ಕಳೆಯುವಂತಹ ಪರಿಸ್ಥಿತಿ ಬರ್ಬೋದು, ಕೊರೆವ ಚಳಿ ಇರ್ಬೋದು, ಉರಿ ಬಿಸಿಲಿರ್ಬೋದು, ಏನೆಲ್ಲ ಎದುರಾಗ್ತದೆ ಅಲ್ವಾ? ಇದನ್ನೆಲ್ಲ ಫೇಸ್ ಮಾಡಲಿಕ್ಕೆ ಒಂದು ಅದಮ್ಯ ಶಕ್ತಿ ನಮ್ಮೊಳಗೆ ಹುಟ್ಟಿಕೊಳ್ತದಲ್ಲ. ನಿಜವಾಗಿ ಯಾವತ್ತಿದ್ರೂ ನಾವು ನಮ್ಮ ಮನೆಯಲ್ಲಿ ಲಿಫ್ಟ್ಗಳಲ್ಲಿ ಹೋಗುವಂಥ ಪರಿಪಾಠ ಇಟ್ಕೊಂಡವರು ಏಕ್ದಮ್ ಮೈಲುಗಟ್ಟಲೆ ನಡಿಬೇಕು ಅಂತಂದರೆ ಹೇಗಾಗಬೇಡ? ಮನೆ ಎ ಸಿ ರೂಮಲ್ಲೇ ಇರುವವರು ಒಮ್ಮೆಲೆ ಉರಿ ಬಿಸಿಲಲ್ಲಿ ಹೋಗಿ ನಿಲ್ಲಿ ಅಂದರೆ ಹೇಗಾಗಬೇಡ? ಇದನ್ನೆಲ್ಲ ನಮಗೆ ನಮ್ಮ ದೇಹದ ಇಮ್ಯುನಿಟಿ, ನಮ್ಮ ದೇಹದ ಒಂದು ಫ್ಲೆಕ್ಸಿಬಿಲಿಟಿ ಏನಿದೆಯೋ, ನಮ್ಮ ದೇಹದ ಒಂದು ತಾಕತ್ತು ಶಕ್ತಿ ಏನಿದೆಯೋ ಅದರೆಲ್ಲ ಪರಿಚಯ ನಮಗೆ ಆಗ ಮಾಡಿಕೊಡ್ತದೆ. ಕೆಲವೊಂದು ಸಂದರ್ಭದಲ್ಲಿ ನಾವು ಎಲ್ಲೋ ಒಂದು ಕಡೆ ಗೊತ್ತು ಗುರಿ ಇಲ್ಲದ, ಭಾಷೆಯ ಒಂದು ಅರಿವಿಲ್ಲದ ಒಂದು ಪ್ರದೇಶದಲ್ಲಿ ನಾವು ಕಳೆದು ಹೋಗಿರ್ತೇವೆ. ಆವಾಗ ನಮ್ಮ ಕೈಯಲ್ಲಿ ಕಾಸಿರುವುದಿಲ್ಲ, ಕೈಯಲ್ಲಿ ಮೊಬೈಲ್ ಇರೋದಿಲ್ಲ ಸಹಾಯಕ್ಕೆ, ಜಿ ಪಿ ಎಸ್ ಅಂತೂ ವರ್ಕ್ ಆಗುವಂಥ ಪ್ರಮೇಯವೇ ಇರೋದಿಲ್ಲ ಅಲ್ಲಿ. ಅಂತಹ ಸಂದರ್ಭದಲ್ಲಿ ನಮ್ಮೊಳಗಡೆ ಒಂದು ಜಿ ಪಿ ಎಸ್ ಇರುತ್ತೆ. ಅದೇನಪ್ಪ ಅಂತಂದರೆ ಗಾಡ್ ಪ್ರೊಟೆಕ್ಷನ್ ಸಿಸ್ಟಮ್. ನಮ್ಗೆ ಗೊತ್ತಿಲ್ಲದೆ ಅದೆಲ್ಲರ ಬೆಳಕಿಗೆ ಬರುತ್ತೆ, ಅದರ ಸದ್ಬಳಕೆ ಆಗುತ್ತೆ ಅಂತ ನಮ್ಗೆ ಆವಾಗ ಅರಿವಿಗೆ ಬರೋದು. ನಾನು ಇಷ್ಟೆಲ್ಲ ಕಷ್ಟವನ್ನು ಫೇಸ್ ಮಾಡಿ ಮುಂದೆ ಬರಲಿಕ್ಕೆ ಸಾಧ್ಯ ಉಂಟು, ನನ್ನಲ್ಲಿ ಸಾಧ್ಯ ಇದೆ. ಇಲ್ಲಾಂದರೆ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಅಯ್ಯೋ ನನಗಾಗಲ್ಲಪ್ಪ, ನಾನೇನು ಸಾಧ್ಯವೇ ಇಲ್ಲ ಅಂತ ಹೇಳಿ ಕೆಲವೊಂದು ವಿಚಾರಗಳಲ್ಲಿ ನಾವು ಹಿಂದೆ ಸರಿಬಹುದು. ಆದರೆ ಹೋದಲ್ಲಿ ಹಾಗಲ್ಲ, ಹೇಗಾದರೂ ಮಾಡಿ ನಾನು ನನ್ನ ಡೆಸ್ಟಿನೇಷನ್ ತಲುಪಲೇಬೇಕು ಎನ್ನುವಂಥ ಒಂದು ಮೈಂಡ್ಸೆಟ್ಟಿಗೆ ಬಂದಿರ್ತೇವೆ. ಇನ್ನೊಬ್ಬರನ್ನು ಅತಿಯಾಗಿ ನಾವು ಹಚ್ಚಿಕೊಳ್ಳೋದಾಗಲಿ, ಅತಿಯಾಗಿ ಇನ್ನೊಬ್ಬರನ್ನೇ ನಂಬಿಕೊಳ್ಳೋದಾಗಲಿ, ಅಥವಾ ಇನ್ನೊಬ್ಬರನ್ನು ನಾವು ಕ್ರಿಟಿಸೈಸ್ ಮಾಡೋದನ್ನು ಕಮ್ಮಿ ಮಾಡ್ತೇವೆ. ತುಂಬಾ ಅಡ್ಜಸ್ಟ್ ಆಗ್ತೇವೆ ನಾವು ಹೋದಲ್ಲಿ. ಸರಿಯಾದ ಸಮಯಕ್ಕೆ ಫುಡ್ ಸಿಗಲಿಲ್ವಾ, ಅಲ್ಲೇ ಅಡ್ಜಸ್ಟ್ ಆಗ್ತೇವೆ. ಸರಿಯಾದ ಪ್ಲೇಸಿಗೆ ಸರಿಯಾದ ಸಮಯಕ್ಕೆ ತಲುಪಲಿಕ್ಕೆ ಆಗಲಿಲ್ವೋ, ಅವಾಗೇ ಅಡ್ಜಸ್ಟ್ ಆಗ್ತೇವೆ. ಅನಿವಾರ್ಯವಾಗಿ ಅಡ್ಜಸ್ಟ್ ಆಗಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡ್ತದೆ ಅಲ್ಲಿ. ಎಷ್ಟೆಷ್ಟೋ ಸ್ವೀಟ್ ಮೆಮರೀಸ್ಗಳನ್ನು ನಮಗೆ ಕಟ್ಟಿಕೊಡುತ್ತೆ ಈ ಪ್ರವಾಸ. ಹಾಗೆ ಕೆಲವು ಬ್ಯಾಡ್ ಇನ್ಸಿಡೆಂಟ್ಗಳು ಕೂಡ ನಮ್ಮ ಜೀವನವನ್ನು ತುಂಬ ಸುದೃಢ ಆಗಲಿಕ್ಕೆ ಸಹಾಯಕ ಆಗ್ತದೆ. ಅಂತಹ ಪ್ರವಾಸಗಳು ನನಗೆ ತುಂಬ ಇಷ್ಟ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.